ಒಂದು ಸಿಂಹ ಬಂದಿದೆ ನಮ್ಮ ಸ್ಟುಡಿಯೋಗೆ. ಸೊ ವೆಲ್ಕಮ್ ವಸಿಷ್ಠ ಸಿಂಹ. ನಾನು ಬಿಯಾಂಡ್ ಲಿಮಿಟ್ಸ್ ನ ಪರವಾಗಿ ವಸಿಷ್ಠ ಸಿಂಹ ಮಾತಾಡ್ತೇನೆ. ಮೊದಲನೇ ಸಿನಿಮಾದಲ್ಲಿ ಒಂದು ಪಾತ್ರವಾಗಿ ಕಾಣಿಸ್ಕೊಂಡಾಗ, ಸಿನಿಮಾ ಗೆದ್ದಾಗ ನಮ್ಮ ಹೆಸರು ಗೊತ್ತಿರಲ್ಲ ಅವ್ರಿಗೆ. ಸೊ ಆ ಪಾತ್ರದ ಹೆಸರಲ್ಲಿ ನಮ್ಮನ್ನು ಕರೀತಾರೆ ರಾಜಾಹುಲಿಯಲ್ಲಿ ಜಗ್ಗ. ಆ ಜಗ್ಗ ಅನ್ನೋದು ಹೋಗಿ ಈ ಚಾಕ್ಲೇಟ್ ವಿಲನ್ನು, ಕಾಶಿ, ರಂಗ ಅನ್ಕೊಂಡು, ಚಿಟ್ಟೆ ಅನ್ಕೊಂಡು ಒಂದಷ್ಟು ಹೋಗಿ ಅದೆಲ್ಲ ದಾಟಿ ಅದನ್ನ ಮೀರಿ ಅಲ್ಲಿ ಬಂದಾಗ ಇಲ್ಲ ಅದು ವಸಿಷ್ಠ ಸಿಂಹನೇ ಅಂತ ಅನ್ಸ್ಕೊಳ್ಳೋದಿದೆಯಲ್ಲ. ಒಂದು ಟ್ಯಾಗ್ಗೆ ಸೀಮಿತ ಆಗದೆ, ಕಲಾವಿದ ಒಂದು ಪಾತ್ರಕ್ಕೆ ಅಥವಾ ಒಂದು ಶೈಲಿಯ ಪಾತ್ರಕ್ಕೆ ಸೀಮಿತ ಆಗದೆ ಹೋಗ್ತಾ ಇರ್ಬೇಕು ಅವನು ಉಸಿರಿರೋ ತನಕ. ಈಗ ಖುಷಿಯಾಗಿದ್ದೀರಾ? ಬರೀ ಸಂತೋಷವಾಗಿದೆ, ಸ್ವಲ್ಪ ಕಡಿಮೆ ಇದೆ, ಇನ್ನು ಜಾಸ್ತಿ ಇದೆ. ಈ ಸಿಂಹ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ? ಸರ್ನೇಮ್. ಈ ಸಿಂಹ ಹೇಗೆ ಬಂತು ಚಿತ್ರರಂಗಕ್ಕೆ ಅಂತ? ಚಿತ್ರರಂಗಕ್ಕೆ ನಾನು ಬಂದಿದ್ದು ನನ್ನ ಆಕ್ಸಿಡೆಂಟಲ್ ಆಕ್ಟರ್ ಬಂದಾಗ. ಈಗ ಆಕ್ಟಿಂಗ್ ಬಿಟ್ಟು ಬೇರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲದವ್ರು ಒಂದಷ್ಟು ಜನ ಸೇರಿ ಯಾವ್ದೊಂದು ಸ್ಕ್ರಿಪ್ಟ್ ಅಂತ ಆಯ್ಕೆ ಮಾಡ್ಕೊಂಡು ಅದನ್ನ ಪರ್ಫಾರ್ಮ್ ಮಾಡಿ ಫುಲ್ ಆಫ್ ಮಾಡಿ ತೋರಿಸಾಗ ಅದೊಂದು ಗೆದ್ದು ಅದಕ್ಕೊಂದು ಅವಾರ್ಡ್ ಅಂತ ಬರುತ್ತೆ. ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ಅವಾರ್ಡ್ ಸಿಗುತ್ತಲ್ಲ, ಶಿಲೆ ಚಪ್ಪಾಳೆಗಳು. ಆರಂಭದ ದಿನಗಳಲ್ಲಿ ಬೆಳೆಯುವಾಗ ಕಲಿತಾ ಇರ್ತೀವಲ್ಲ ಸಿನಿಮಾ ಜರ್ನಿನ, ಆಗ ಒಬ್ಬ ನಟನ್ನ ಇವ್ನು ಹಾಕ ಮಾಡ್ರೋ ಸಿನಿಮಾ ರಿಲೀಸ್ ಆಗಲ್ಲ ಅನ್ಬಿಡ್ತಾರೆ. ಅವ್ನ ಪಾಪ ಅವ್ನು ಪೇಮೆಂಟ್ ಬಂತ ಇಲ್ವಾ, ಅವ್ನ ಹೊಟ್ಟೆ ತುಂಬ್ತಾ ಅನ್ನೋದೇ ಅವ್ನಿಗೆ ಗೊತ್ತಿರಲ್ಲ. ಇನ್ನು ನೆಟ್ಗೆ ಅವ್ನು ಹಾಕೊಟ್ರೆ ಸಿನಿಮಾ ರಿಲೀಸ್ ಆಗಲ್ಲ ರೀ. ನಮಸ್ಕಾರ, ನಾನು ಗಣೇಶ್ ಕಾಸರಗೋಡು. ಈಗ ನಮ್ಮ ಜೊತೆ ಬಿಯಾಂಡ್ ಲಿಮಿಟ್ಸ್, ನಮ್ಮ ಸಂಸ್ಥೆ ಬಿಯಾಂಡ್ ಲಿಮಿಟ್ಸ್, ಅದೇ ರೀತಿಯ ವ್ಯಕ್ತಿತ್ವ ಇರುವಂತಹ ಒಂದು ಸಿಂಹ ಬಂದಿದೆ ನಮ್ಮ ಸ್ಟುಡಿಯೋಗೆ. ವಸಿಷ್ಠ ಸಿಂಹ ಅಂತೇಳಿ. ಈಗ ಒಂದು ಹೊಸ ಒಂದು ಪದ ನಾನು ಕೇಳಿದೆಪ್ಪ, ಈ ಚಾಕ್ಲೇಟ್ ಹೀರೋ ಅಂತೇಳಿ ಹೇಳ್ತೀವಲ್ಲ, ಇಲ್ಲಿ ಚಾಕ್ಲೇಟ್ ವಿಲ್ಲನ್ ಅಂತೇಳಿ ಏನೋ ಅದು ಹೆಂಗೋ ಬಂತಪ್ಪ. ಹೌದಾ ಅಂತೇಳಿ. ಆದರೆ ನಮ್ಮ ಸಿಂಹ ಅವರಿಗೆ ಚಾಕ್ಲೇಟ್ ಕಂಡ್ರೇ, ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಚಾಕ್ಲೇಟ್ ಭಾರಿ ಇಷ್ಟ. ಈ ಚಾಕ್ಲೇಟ್ ಇದೆಯಲ್ಲ, ಅದು ಸ್ವಲ್ಪ ಇರಿಟೇಷನ್ ಅಂತ ಅನಿಸುತ್ತೆ. ಅದನ್ನು ಕೇಳೋಣ, ಅದರ ಬಗ್ಗೆ ಎಲ್ಲ ಡೀಟೇಲ್ ಮಾತಾಡೋಣ. ಸೊ ವೆಲ್ಕಮ್ ಶಿಷ್ಯ. ಥ್ಯಾಂಕ್ ಯು ಸರ್. ನಮಸ್ತೆ. ಆ್ಯಕ್ಚುಲಿ ಇಂಟ್ರೊಡಕ್ಷನ್ ನಾನೇ ಕೊಟ್ಬಿಟ್ಟು ಚೆನ್ನಾಗಿತ್ತು. ನಾನು ಬಿಯಾಂಡ್ ಲಿಮಿಟ್ಸ್ನ ಪರವಾಗಿ ವಸಿಷ್ಠ ಸಿಂಹ ಮಾತಾಡ್ತೇನೆ. ಇವತ್ತು ನಾನು ಮೀಟ್ ಮಾಡಕ್ಕೆ ಬಂದಿದ್ದೀನಿ ಗಣೇಶ್ ಕಾಸರಗೋಡು ಸರ್ನ. ಸೊ ಹೇಗಿದ್ರಿ ಸರ್? ಆರಾಮ್, ಫಸ್ಟ್ ಕ್ಲಾಸ್. ಉಲ್ಟಾ ಸಂದರ್ಶನ ಆಗೋಯ್ತು. ಆ್ಯಕ್ಚುಲಿ ಹಂಸಲೇಖ ಅವರು ಅದನ್ನೇ ಹೇಳಿದ್ದು, ನಂದು ಸಂದರ್ಶನ ಬೇಡಪ್ಪ, ನೀವು ಕೂತ್ಕೊಳ್ಳಿ, ನಾನು ಸಂದರ್ಶನ ಮಾಡ್ತೀನಿ ಅಂತೇಳಿ. ಅದೊಂದು ಪೆಂಡಿಂಗ್ ಇದೆ. ಅಂದ್ರೆ ಅದಾಗ್ಬೇಕು ಸರ್. ಯಾವಾಗಲಾದ್ರು ಅದನ್ನ ನೀವು ಪ್ಲಾನ್ ಮಾಡಿ. ಏನಾಗುತ್ತೆ, ನೀವು ನಿಮ್ಮ ವಿಚಾರಧಾರೆ, ನಿಮ್ಮ ತಿಳುವಳಿಕೆ, ನಿಮ್ಮ ಅನುಭವ ಇದೆಯಲ್ಲ, ಅದು ಇಟ್ಸ್ ಅ ಬೀಕನ್. ಅದನ್ನ ವಿ ಶುಡ್ ಗಿವ್ ಇಟ್ ಸ್ಪೇಸ್ ಅಲ್ಲ, ಅದು ಬೆಳಕಿಗೆ ದಾರಿ ಮಾಡಿಕೊಡೋದು. ಖಂಡಿತ. ಸೊ ಅಂತಹ ಪ್ರಯತ್ನ ಆದಾಗ ಚೆನ್ನಾಗಿರುತ್ತೆ. ನನಗೆ ಅನ್ಸುತ್ತೆ ಅಂಶಲ್ಲಿ ಕೇಳಿದ್ದು ಕರೆಕ್ಟ್ ಅಲ್ಲಪ್ಪ. ನೋಡಿ, ಕೆಲವೆಲ್ಲ ನಮ್ಮ ಒಳಗಿಂದೆಲ್ಲ ಕೆಲವು ಬರುತ್ತೆ. ಅದ್ರ ಸಿಂಪಲ್ ಅಲ್ಲ ಸರ್. ಹಾಸ್ಪಿಟ್ಲ್ಗೆ ಹೋದಾಗ ನಾವು ನಮ್ಮ ಮನೆಯವರು ಅಥವಾ ನಾವು ಪೇಷಂಟ್ ಆಗಿ ಹೋದಾಗ ಅಥವಾ ನಮ್ಮ ಕಡೆಯವ್ರು ಯಾರು ಹೋದಾಗ ನಮಗೆ ಅದು ತುಂಬಾ ದೊಡ್ಡ ಸೀನು. ಹಾಸ್ಪಿಟ್ಲ್ ಅವ್ರಿಗೆ ಅದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಆ ಥರ ನಮ್ಮ ಥರ ಕಲಾವಿದರನ್ನ, ಸಾವಿರಾರು ಕಲಾವಿದರನ್ನ ನೋಡಿರ್ತೀವಿ ವರ್ಷಗಟ್ಟಲೆ, ದಶಕಗಳ ಗಟ್ಟಲೆ ನಿಮ್ಮ ಈ ಜರ್ನಿಲಿ. ನಿಮ್ಮ ಅಂದರೆ ಈ ಎಲ್ಲ ರೀತಿಯ ಹಂತವಾದ ಟ್ರಾನ್ಸಿಷನ್ ನೀವು ನೋಡಿರುವಾಗ, ಸೊ ನಿಮ್ಗೆ ಹೇಳಲಿಕ್ಕೆ ಜಾಸ್ತಿ ಇರುತ್ತೆ. ನಿಮ್ದು ಇಷ್ಟು ಇರುತ್ತೆ. ರೈಟ್, ಹೌದು. ಇನ್ನೊಂದ್ಸಲ ಯೋಚನೆ ಮಾಡ್ಬೋದು ಅದರ ಬಗ್ಗೆ. ಈಗ ವಸಿಷ್ಠ ಅವರ ಜರ್ನಿ, ಈ ಸಾರಿ ನಿಮ್ ತಡೆಯೋದಕ್ಕೆ, ಆ ಚಾಕ್ಲೇಟ್ ವಿಲನ್ ಅದು ಯಾಕೆ ಬಂತು ನನಗಂತೂ ಗೊತ್ತಿಲ್ಲ. ವಿಲನ್ ಆಗಿ ಶುರುವಾದ ದಿನಗಳಲ್ಲಿ ಅಲ್ಲ, ಇದು ಈಗ ನಮ್ಮಲ್ಲಿ ಬಂದ ಕೂಡಲೇ ಮತ್ತೆ ಅದೆಲ್ಲ ಪ್ರಪಂಚದಲ್ಲಿ ನಾನು ಒಬ್ಬನೇ ಸರ್. ಚಾಕ್ಲೇಟ್ ವಿಲನ್ ಅಂತ ಇನ್ಯಾರಿಗೂ ಬಿರೋದಿಲ್ಲ, ನಾನು ಒಬ್ಬಂಗೆ ಇರೋದು. ಸೊ ಅದು ಸ್ವೀಕಾರ ಮಾಡಿದ್ರೆ ಆಯ್ತು. ಅವಾಗ ಓಕೆ, ಇವಾಗ ವಿಲನ್ ಆಗಿ ಮಾಡ್ತಿಲ್ವಲ್ಲ, ಹಾಗಾಗಿ ಚಾಕ್ಲೇಟ್ ಹೀರೋ ಅಂತ ಹೇಳಿ ಅದೇನ ಸ್ವಲ್ಪ ಒಂಥರ ಕೆರ್ತ ಅದಕ್ಕೆ. ಅಂದ್ರೆ ಪ್ರೀತಿಯಿಂದ ಅವರು ಒಂದು ಬಿರುದುಗಳನ್ನ ಕೊಟ್ಟಾಗ ಅದನ್ನ ಅಷ್ಟೇ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡೋದು ಅಷ್ಟೇ ವಿನಃ ನಮ್ಮ ಪಾತ್ರ ಏನಿಲ್ಲ. ಅದನ್ನ ಏನಂದ್ರೆ, ಮೊದಲನೇ ಸಿನಿಮಾದಲ್ಲಿ ಒಂದು ಪಾತ್ರವಾಗಿ ಕಾಣಿಸ್ಕೊಂಡಾಗ, ಸಿನಿಮಾ ಗೆದ್ದಾಗ ನಮ್ಮ ಹೆಸರು ಗೊತ್ತಿರಲ್ಲ ಅವ್ರಿಗೆ. ಸೊ ಆ ಪಾತ್ರದ ಹೆಸರಲ್ಲಿ ನಮ್ಮನ್ನು ಕರೀತಾರೆ. ಸೊ ಅದು ಒಂದು ದೊಡ್ಡ ಹೆಮ್ಮೆ ಕೊಡ್ತಾ ಇರುತ್ತೆ. ಈಗ ಉದಾಹರಣೆಗೆ ರಾಜಾಹುಲಿಯಲ್ಲಿ ಜಗ್ಗ, ನನ್ನ ಹೆಸರು ವಸಿಷ್ಠ ಸಿಂಹ ಅಂತ ಯಾರಿಗೂ ಗೊತ್ತಿಲ್ಲ. ಜಗ್ಗ ಅನ್ನೋರು. ಆ ಜಗ್ಗ ಅನ್ನೋದು ಹೋಗಿ ಈ ಚಾಕ್ಲೇಟ್ ವಿಲನ್ನು, ಕಾಶಿ, ರಂಗ ಅನ್ಕೊಂಡು, ಚಿಟ್ಟೆ ಅನ್ಕೊಂಡು ಒಂದಷ್ಟು ಹೋಗಿ ಅದೆಲ್ಲ ದಾಟಿ ಅದನ್ನ ಮೀರಿ ಅಲ್ಲಿ ಬಂದಾಗ ಇಲ್ಲ ಅದು ವಸಿಷ್ಠ ಸಿಂಹನೇ ಅಂತ ಅನ್ಸ್ಕೊಳ್ಳೋದಿದೆಯಲ್ಲ, ಆ ಜರ್ನಿ ತುಂಬಾ ದೊಡ್ಡ ಕಲಿಕೆ, ತುಂಬಾ ದೊಡ್ಡ ಗಳಿಕೆ ಎಲ್ಲ ಹೌದು. ಸೊ ಒಂದು ಟ್ಯಾಗ್ಗೆ ಸೀಮಿತ ಆಗದೆ, ಕಲಾವಿದ ಒಂದು ಪಾತ್ರಕ್ಕೆ ಅಥವಾ ಒಂದು ಶೈಲಿಯ ಪಾತ್ರಕ್ಕೆ ಸೀಮಿತ ಆಗದೆ ಹೋಗ್ತಾ ಇರ್ಬೇಕು ಅವನು ಉಸಿರಿರೋ ತನಕ.
ಎಸ್ ಎಸ್. ಮಾಡೋ ಪ್ರತಿ ಪಾತ್ರವು ಗಮನಾರ್ಹವಾಗಿ ರಂಜಿಸ್ತಾ ಮೆಚ್ಚುಗೆ ಪಡ್ಕೊಳ್ತಾ ಹೋಗ್ಬೇಕು. ಈಗ ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ? ಬರೀ ಸಂತೋಷವಾಗಿದ್ದೀನಿ ಅಂದರೆ ಸ್ವಲ್ಪ ಕಡಿಮೆನೇ, ಅದು ಇನ್ನೂ ಜಾಸ್ತಿ ಇದೆ. ಹೌದಾ? ಗುಡ್. ಟಚ್ ವುಡ್. ಅಂದರೆ ನಾನು ಬಹಳ ರೀತಿಯಲ್ಲಿ ನನ್ನನ್ನು ನಾನು ಅಂದ್ಕೊಳ್ಳೋದು ಕರ್ಕೊಳ್ಳೋದು ಅದೃಷ್ಟಶಾಲಿ ಅಂತ. ಪ್ರಯತ್ನ ಪ್ರತಿಯೊಬ್ಬರು ಪಡ್ತಾರೆ. ಎಲ್ಲ ಪ್ರಯತ್ನವೂ ರೆಕಗ್ನೈಸ್ ಆಗಲ್ಲ. ಎಲ್ಲ ಪ್ರಯತ್ನಕ್ಕೂ ಅದಕ್ಕೆ ಸಿಗಬಹುದಾದಂಥ ಮನ್ನಣೆ ಸಿಗಲ್ಲ. ಆ್ಯಂಡ್ ನಮ್ಮ ಲೈಫಲ್ಲೂ ನಾವು ಎಷ್ಟೋ ಸಿನಿಮಾ ಮಾಡಿದಾಗ ಅದ್ಭುತವಾದ ಸಿನಿಮಾ ಮಾಡಿರ್ತೀವಿ. ಆ ಪಾತ್ರ ರೀಚ್ ಆಗದೆ ಹೋದಾಗ ನಮಗೂ ಡಿಸಪಾಯಿಂಟ್ ಆಗಿರುತ್ತೆ. ಹಾಗೆ ತುಂಬ ಜನ ಕಲಾವಿದರು, ನನಗಿಂತ ಪ್ರತಿಭಾವಂತರು, ನನಗಿಂತ ನುರಿತವರು ಬಂದಾಗಲೂ ಅವ್ರಿಗೆ ಒಂದಷ್ಟು ಜನಕ್ಕೆ ಸಿಗದೇ ಇರೋದು ನನಗೆ ಸಿಕ್ಕಿದೆ ಅಂದಾಗ ಅದೃಷ್ಟನೇ ತಾನೆ. ಆ್ಯಂಡ್ ಯಾವುದೋ ಹಳ್ಳಿಲಿ ಹುಟ್ಟಿ ಎಲ್ಲೋ ಇದ್ದು ಕೇರ್ ಆಫ್ ಫುಟ್ಪಾತ್ ಹಂಗಿದ್ದವನು ಇವತ್ತು ಬಂದು ಇಷ್ಟರ ಮಟ್ಟಕ್ಕೆ ಬದುಕ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಸಿನಿಮಾ. ಅದಕ್ಕೆ ಇವತ್ತು ನನ್ನ ಲೈಫ್ ಸ್ಟೈಲ್ ಆಗಲಿ, ನನ್ನ ಲೈಫ್ ಪಾರ್ಟ್ನರಿಂದ ಹಿಡಿದು ಎಲ್ಲನೂ ನನಗಿರೋದೆಲ್ಲ ಈ ಸಿನಿಮಾ ಸಂಬಂಧಿತವಾದ ವಿಚಾರಗಳೇ. ಸೊ ಪ್ರತಿಯೊಂದನ್ನು ನನಗೆ ಇಲ್ಲಿ ತನಕ ಕೊಟ್ಟಿರೋದು ಈ ಇಟ್ಟ ಹೆಸರು ವಸಿಷ್ಠ ಸಿಂಹ ಆದ್ರೂ ಈ ಹೆಸರು ಒಂದಷ್ಟು ಜನಕ್ಕೆ ಗೊತ್ತು ಅಂದರೆ ಅದಕ್ಕೆ ಕಾರಣ ಸಿನಿಮಾ. ಸೊ ಸಿನಿಮಾ ಸ್ಕೆಪ್ ಮೀ ಎಲ್ಲವನ್ನು ಕೊಟ್ಟಿದೆ ಬಿಯಾಂಡ್ ಹ್ಯಾಪಿ. ಎಸ್. ರೈಟ್. ಈ ಸಿಂಹ ನಾನು ಕೇಳಲಿಕ್ಕೆ ಹೊರಟಿದ್ದೆ, ಈ ಸಿಂಹ ಎಲ್ಲಿಂದ ಬಂತು, ಹೇಗೆ ಬಂತು ಅಂತೇಳಿ? ಸರ್ನೇಮ್ ಅಪ್ಪ ಬಂದು VN ಸಿಂಹ, ವಿಜಯ ನರಸಿಂಹ ಅಂತ ಆ್ಯಕ್ಚುಲಿ. ಸೊ ಅವರು ಟೊಬ್ಯಾಕೋ ಬೋರ್ಡಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಫಾರಿನ್ ಡೆಲಿಗೇಟ್ಸ್ ಅವ್ರಿಗೆಲ್ಲ ಇವ್ರ ಹೆಸರು ತುಂಬ ಉದ್ದ ಅನ್ಸೋದು, ಹೇಳಲಿಕ್ಕೆ ಕಷ್ಟಪಡ್ತಾ ಇದ್ರು ಅಂತ. ಅದು ಅಫಿಷಿಯಲಿ ಇಟ್ ಇಸ್ VN ಸಿಂಹ. ಸೊ ಮನೇಲಿ ಎಲ್ಲರೂ ವೀನೆ, ವಿಜಯ, ವಸಂತ, ವಿಂಧ್ಯ, ವಸಿಷ್ಠ. ಸೊ ಹಾಗಾಗಿ ಎಲ್ಲರೂ VN ಸಿಂಹ. ಈಗ ನನಗೆ ನಿಮ್ಮ ಹಿನ್ನೆಲೆ ಅದು ಏನು ಐಡಿಯಾ ಇಲ್ಲ, ಹೇಳ್ತಾ ಹೋಗ್ಬೋದಾ? ಧಾರಾಳವಾಗಿ. ನಿಮಗೋಸ್ಕರ ಬಂದಿದ್ದೀನಿ, ಹಾಗಾಗಿ ನೀವು ಕೇಳಿದಾಗ ನಾವು ಹೇಳಲ್ಬೇಕಾದ. ಎಸ್. ಅದೇ ಹೇಗೆ ಬಂತು, ಹೇಗೆ ಈ ಸಿಂಹ, ನಾನು ಸಾಂಕೇತಿಕವಾಗಿ ಹೇಳಿದ್ದು, ಈ ಸಿಂಹ ಹೇಗೆ ಬಂತು ಚಿತ್ರರಂಗಕ್ಕೆ ಅಂತ? ಚಿತ್ರರಂಗಕ್ಕೆ ನಾನು ಬಂದಿದ್ದು ನಾನು ಆಕ್ಸಿಡೆಂಟಲ್ ಆ್ಯಕ್ಟರ್ ಬಂದಾಗ. ಈಗ ಆ್ಯಕ್ಟಿಂಗ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಸೊ ಟೋಟಲ್ ಪರಿಪೂರ್ಣ ಸಿನಿಮಾ ಕಲಾವಿದ. ಬೇರೆ ಮೀನ್ಸ್ ಆ್ಯಂಡ್ ಮೋಡ್ಸಲ್ಲಿ ನಾನು ಪರ್ಫಾರ್ಮ್ ಮಾಡಲ್ಲ. ಸೊ ಸಿನಿಮಾದಲ್ಲಿ ಹಾಡ್ತೀನಿ ಆಗಾಗ. ಸೊ ಅದು ಆ್ಯಕ್ಚುಲಿ ನನಗೆ ಡ್ರೈವಿಂಗ್ ಫೋರ್ಸು ಮ್ಯೂಸಿಕ್, ಸಿಂಗಿಂಗ್. ಓಕೆ. ಸಿಂಗರ್ ಆಗಬೇಕು ಅಂತ ಆಸೆ ಇತ್ತು, ಕನಸಿತ್ತು. ಅದು ಕ್ಯಾಸೆಟಲ್ಲಿ ಆಗಲ್ಲ, ನನ್ನ ಕಾಲದಲ್ಲಿ ಬಾಲ್ಯದಲ್ಲಿ ಕ್ಯಾಸೆಟ್ಗಳಿತ್ತು. ಕ್ಯಾಸೆಟ್. ಸೊ ಕ್ಯಾಸೆಟಲ್ಲಿ ನನ್ನ ಹೆಸರು ನೋಡ್ಕೋಬೇಕು ಅನ್ನೋ ಒಂದು ಆಸೆಗೆ ಬಾಬಾ ಒಂದ್ಸಲಿ ನೋಡ್ಬೇಕು ಅನ್ನೋ ಆಸೆ ಇತ್ತು. ಯಾಕೆ ಗೊತ್ತೋ ಗೊತ್ತಿಲ್ಲ. ಕವರ್ ಮೇಲೆ ಕ್ಯಾಸೆಟ್ ಕವರ್ ಮೇಲೆ ಇರಬೇಕು ಅಂತ, ಹೆಸರು ಇರಬೇಕು ಅಂತ. ಆ್ಯಂಡ್ ಹಂಸಲೇಖ ಅವರ ಕಟ್ಟ ಅಭಿಮಾನಿ ನಾನು. ಅವರ ಸಂಗೀತ, ಅವರ ಮಾತು, ಅವರ ಸಾಹಿತ್ಯ ಏನೇ ಕೇಳಿ ನಮ್ಗೆ ಭಾಳ ಅನುಕರಣೀಯ ನನಗೆ. ಸೊ ಬಾಲ್ಯದಿಂದ ನಾನು ಆ್ಯಕ್ಚುಲಿ ನಾನು ಮಾತು ಶುರು ಮಾಡೋಕ್ಕೆ ಮುಂಚೆನೂ ಹಾಡುಗಳನ್ನ ಕೇಳಿ ರೂಢಿ ನಮ್ಮಲ್ಲಿ ಇದ್ದಾವೆ. ಈಗ ಬಳಸಲ್ಲ, ಬಟ್ ಮೈಸೂರು ಮನೆಯಲ್ಲಿ ಒಂದು 3,500-4 ಸಾವಿರ ಕೆಸೆಟ್ಗಳಿದ್ದಾವೆ, ಆಡಿಯೋ ಕೆಸೆಟ್ಗಳು, ಹಾಗೆ ಇದೆ ಕಲೆಕ್ಷನ್. ಸೊ ಆ ಥರ ಹುಚ್ಚು ಬಿದ್ದು ಹಾಡುಗಳು ಕೇಳ್ತಿದ್ದವನು. ಓಕೆ. ಸೊ ನಾನು ಮಲಗಬೇಕು ಅಂದ್ರೆ ಹಾಡು ಪ್ಲೇ ಆಗಬೇಕು, ಬೆಳಿಗ್ಗೆ ಎದ್ದೇಳಬೇಕು ಅಂದ್ರೆ ಹಾಡು ಪ್ಲೇ ಆಗಿರಬೇಕು, ನಾನು ಹೋಮ್ವರ್ಕ್ ಬರೀಬೇಕು ಅಂದ್ರೆ ಹಾಡು ಪ್ಲೇ ಆಗಬೇಕು, ಎಕ್ಸಾಮ್ಗಳಿಗೆ ಓದ್ಕೋಬೇಕು ಅಂದ್ರೆ ಹಾಡುಗಳು ಓಡ್ತಾ ಇರಬೇಕು, ಆ ಥರ ಇತ್ತು. ಸೊ ಅಂಥ ಅದರಲ್ಲಿ ಬಹುತೇಕ ಹಂಸಲೇಖ ಅವರ ಸಂಗೀತನೇ ಕೇಳ್ತಿದ್ದು. ನಾನು ನೋಡಿದ ಮೊದಲ ಸಿನಿಮಾ ಶೃಂಗಾರ ಕಾವ್ಯ, ಅದು ಬಿಕಾಸ್ ಆಫ್ ಹಂಸಲೇಖ ಸಾಂಗ್ಸ್. ಸೊ ಆ ಥರ ಹಂಸಲೇಖ ಅವರ ಆ ಹಾಡುಗಳು ನನ್ನನ್ನು ಇನ್ಸ್ಪೈರ್ ಮಾಡಿ, ನನ್ನನ್ನು ಡ್ರೈವ್ ಮಾಡಿ ಬದುಕಿಗಾಗಲಿ ಅಥವಾ ದೈನಂದಿನ ವಿಚಾರಗಳಿಗಾಗಲಿ ತುಂಬ ವಿಚಾರ ಅವರ ಸಾಹಿತ್ಯದಲ್ಲಿ ತುಂಬ ವಿಷಯಗಳನ್ನ ಅಳವಡಿಸ್ಕೊಂಡಿದ್ದೀನಿ. ಆ್ಯಂಡ್ ಆ ಒಂದು ಗೀಳಲ್ಲಿ ಯಾವಾಗಲೂ ಒಂದ್ಸಲಿ ನಾನು ಸಿಂಗರ್ ಆಗಬೇಕು ಅಂತ ಏನೋ ಅನಿಸಿದೆ ಚಿಕ್ಕ ವಯಸ್ಸಲ್ಲಿ. ಯಾಕೆ ಅನಿಸ್ತು ಅಂತ ಗೊತ್ತಿಲ್ಲ. ಆ ಒಂದು ತಪನ ಇತ್ತೇ ವಿನಃ ದೊಡ್ಡ ಗುರಿ ಅಂತಲ್ಲ, ಒಂದು ಆಸೆ. ಸೊ ಹಾಗಿದ್ದಾಗ ನನ್ನ 10th ಮುಗಿದ ಮೇಲೆ ನಾನು ರಜಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದಾಗ ಅವ್ರ ಜೊತೆ ಭೇಟಿಯಾಗೋ ಅವಕಾಶ ಸಿಗುತ್ತೆ. ಸೊ ಅವರ ಜೊತೆ ಒಂದಷ್ಟು ದಿವಸ ಪಳಗಿದಾಗ ಒಂದು 5 ವರ್ಷದ ಜೊತೆಗಿರು ಅಂತ ಹೇಳ್ತಾರೆ. ಸೊ ಜೈ ಅಂದ್ಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಡ್ತೀನಿ ಅಂತ ನಾನು ಡಿಸೈಡ್ ಮಾಡಿಬಿಡ್ತೀನಿ. ಅಪ್ಪಂಗೆ ಫೋನ್ ಮಾಡಿದ್ರು, ಬೈತಾರವರು, ಏನು ಸುಲಭನ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಡ್ತೀವಿ ಹಂಗೆ ಹೀಗೆ ಅಂತ. ಬೈದ್ರು ಪರವಾಗಿಲ್ಲ, ಏನು ಹಾರ್ಬಿಡ್ಬೇಕು, ಈಜ್ಬೇಕು ಇಲ್ಲ ಮುಳುಗ್ಬೇಕು, ಆಮೇಲೆ ಹಾರ್ಲಿಲ್ಲ ಅಂದ್ರೆ ಎರಡೂ ಆಗಲ್ಲ. ಸೊ ನೋಡೋಣ, ನಾನು ಒಂದು ಬಂಡ ಧೈರ್ಯದಲ್ಲಿ ಧುಮುಕಿದೆ ಬೆಂಗಳೂರನ್ನು ಸಮುದ್ರಕ್ಕೆ. ಸೊ ಅದು ನನ್ನ ನಡ್ಸ್ಕೊಳ್ತಾ ಹೋಯಿತು. ಸಂಗೀತದ ಅಂದರೆ ಹಂಸಲೇಖ ಸರ್ ಹತ್ರನೇ ಕಲಿಯುವಂಥ ಅವಕಾಶ ಸಿಕ್ತು. ಒಂದಷ್ಟು ದಿವಸ ಅಭ್ಯಾಸ ಮಾಡಿದೆ. ಆ ನಂತರ ಸ್ವಲ್ಪ ಆರ್ಥಿಕ ಮುಗ್ಗಟ್ಟಿತ್ತು ಆ್ಯಂಡ್ ಓದಬೇಕಾಗಿತ್ತು. 10th ಅಷ್ಟೇ ಆಗಿದ್ದಾಗ. ಸೊ ಎಜುಕೇಷನ್ ಕಡೆ ಮ್ಯೂಸಿಕ್ಕು ಪ್ಲಸ್ ದುಡ್ಡು ಎರಡೆಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ ಐ ಹ್ಯಾಡ್ ಟು ಡಿಸ್ಕಂಟಿನ್ಯೂ ಮ್ಯೂಸಿಕ್ ಪರ್ಸ್ಯುವೇಷನ್. ಅದಾದ ಮೇಲಿಂದ PU ಆಯಿತು, ಡಿಗ್ರಿಗೆ ಬಂದೆ. ನ್ಯಾಷನಲ್ ಕಾಲೇಜಲ್ಲಿ ರಂಗಭೂಮಿ ಸಹವಾಸಕ್ಕೆ ಬಿದ್ದೆ.
ಅದು ಆ ಒಂದು ಫೈನಲ್ ಇಯರ್ ಡಿಗ್ರಿ ಇರ್ಬೇಕಾದ್ರೆ ಮೊದಲನೇ ನಾಟಕ ಮಾಡಿದ್ದು. ಆ ನಾಟಕ ಕೊಟ್ಟಂಥ ಅನುಭವ ಇದರಲ್ಲಿ ಏನೋ ಇದೆ ರಂಗಭೂಮಿಲಿ ಅಥವಾ ನಾಟಕದಲ್ಲಿ. ಸೊ ಇದನ್ನ ಇನ್ನೂ ಹೆಚ್ಚು ಕಲಿಬೇಕು ಅನ್ನೋ ಒಂದು ಆಸೆ ಹುಟ್ಟಿ ನಾನು ಥಿಯೇಟರ್ ಕಡೆ ತೊಡಗಿಸ್ಕೋಬೇಕು ಅಂತ ಒಂದಷ್ಟು ರಂಗಭೂಮಿ ತಂಡಗಳ ಜೊತೆ ಮಣ್ಣು ಹೊತ್ತಿದ್ದುಂಟು. ಏನಿಲ್ಲ, ತಿಳ್ಕೊಬೇಕು ಅನ್ನೋ ಕುತೂಹಲ ಅಷ್ಟೇ. ಆ್ಯಂಡ್ ಏನಕ್ಕೆ ಅಂದರೆ ಏನು ಗೊತ್ತಿಲ್ಲದವ್ರು ಒಂದಷ್ಟು ಜನ ಸೇರಿ ಯಾವುದೋ ಒಂದು ಸ್ಕ್ರಿಪ್ಟ್ ಅಂತ ಆಯ್ಕೆ ಮಾಡ್ಕೊಂಡು ಅದನ್ನು ಪರ್ಫಾರ್ಮ್ ಮಾಡಿ ಪುಲ್ ಆಫ್ ಮಾಡಿ ತೋರಿಸಾಗ ಅದೊಂದು ಗೆದ್ದು ಅದಕ್ಕೊಂದು ಅವಾರ್ಡ್ ಅಂತ ಬರುತ್ತೆ. ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ಅವಾರ್ಡ್ ಸಿಗುತ್ತಲ್ಲ, ಶಿಲೆ ಚಪ್ಪಾಳೆಗಳು. ಸೊ ಅದು ತುಂಬ ಒಂಥರ ಕಾಡ್ತು, ಇದು ಚೆನ್ನಾಗಿದೆಯಲ್ಲ, ಐ ಹ್ಯಾವ್ ಟು ಪರ್ಸ್ಯೂ ದಿಸ್ ಅಂತ ಒಂದು ಭಾವನೆ ಹುಟ್ಟಿ ನಂತರ ಹವ್ಯಾಸಿ ರಂಗಭೂಮಿಲಿ ತೊಡಗಿಸ್ಕೊಂಡು ಒಂದಷ್ಟು ತಂಡಗಳ ಜೊತೆ ಕೆಲಸ ಮಾಡಿ ಯಾರೋ ಒಬ್ಬ ಕಲಾವಿದ ಬರದೇ ಇದ್ದಾಗ ಆ ಪಾತ್ರ ನಾನು ಮಾಡಿ ಹಾಗೆ ನಟನೆ ಶುರು ಆಗುತ್ತೆ. ಆ್ಯಂಡ್ ಯಾರೋ ಒಬ್ಬರು ಕರೆದು ಒಂದು ಸಿನಿಮಾಲಿ ಅವಕಾಶ ಕೊಡ್ತಾರೆ. ಸೊ ಆ ಸಿನಿಮಾ ರಿಲೀಸ್ ಆಗಲ್ಲ. ಮತ್ತೆ ಇನ್ನೊಂದು ಸಿನಿಮಾ ನಮ್ಮಲ್ಲಿ ತುಂಬಾ ಜನ ಫಸ್ಟ್ ಫಿಲ್ಮ್ ರಿಲೀಸ್ ಆಗಿಲ್ಲ, ದೇವರಾಜ್ ಕೇಳಿದ್ರೆ 3 ಸಿನಿಮಾ ರಿಲೀಸ್ ಆಗಿಲ್ಲ. ಸೊ ನಂದು ಅಂದರೆ ಶುರು ಆದ್ಮೇಲೆ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗಲಿಲ್ಲ. ನಾನು ಆ್ಯಕ್ಟ್ ಮಾಡಿರೋ ಲೆಕ್ಕ ತೊಗೊಂಡ್ರೆ 40 ದಾಟಿದೆ. ಓಕೆ, ರಿಲೀಸ್ ಆಗಿರೋ ಸಿನಿಮಾ ಸಮ್ವೇರ್ ಅಬೌಟ್ 30. ಇನ್ನು 3 ಸಿನಿಮಾ ರಿಲೀಸ್ ಆಗಬೇಕು. ಹಾಗಾಗಿ ಒಂದು 30 ಆಸ್ಪಾಸಲ್ಲಿ ರಿಲೀಸು, ತೆಲುಗು, ತಮಿಳು, ಕನ್ನಡ ಎಲ್ಲ ಸೇರಿ. ಒಂದು 5-6 ಸಿನಿಮಾ ಟೋಟ್ಲಿ ಅಂದರೆ ಶೆಲ್ಡ್. ಅದು ನಮ್ಮ ಕೈಯಲ್ಲಿ ಇರಲ್ವ. ಅಂದರೆ ಏನಾಗುತ್ತೆ, ಒಂದು ನಾನು ಯಾವಾಗಲೂ ನನ್ನ ಸುತ್ತಮುತ್ತ ನಾವೆಲ್ಲ ಗೆಳೆಯರು ಮಾತಾಡುವಾಗ, ಸಿನಿಮಾದವರೆಲ್ಲ ಮಾತಾಡ್ಬೇಕಾರೆ ಆರಂಭದ ದಿನಗಳಲ್ಲಿ ಬೆಳೆಯುವಾಗ ಅಥವಾ ನಾವು ಇನ್ನು ಕಲಿತಾ ಇರ್ತೀವಲ್ಲ ಸಿನಿಮಾ ಜರ್ನಿನ, ಆಗ ಒಬ್ಬ ನಟನ್ನ ಇವ್ನು ಹಾಕೋಬಿಡ್ರೋ ಸಿನಿಮಾ ರಿಲೀಸ್ ಆಗಲ್ಲ ಅಂದ್ಬಿಡ್ತಾರೆ. ಅವ್ನ ಪಾಪ ಅವ್ನು ಪೇಮೆಂಟ್ ಬಂತ ಇಲ್ವಾ, ಅವ್ನು ಹೊಟ್ಟೆ ತುಂಬ್ತಾ ಅನ್ನೋದೇ ಅವ್ನಿಗೆ ಗೊತ್ತಿರಲ್ಲ. ಇನ್ನು ನೆಟ್ಗೆ ಅವ್ನು ಹಾಕೊಟ್ರೆ ಸಿನಿಮಾ ರಿಲೀಸ್ ಆಗಲ್ಲ ರೀ ಅನ್ನೋದು. ದುಡ್ಡು ಹಾಕೋರು ರಿಲೀಸ್ ಮಾಡಬೇಕು, ಆ್ಯಂಡ್ ಅವ್ನು ಹಾಕೋಬಿಟ್ರೆ ಸೋತೋಗ್ಬಿಡ್ತೀರಿ ಅಂತಾರೆ. ಸೊ ಇವ್ನು ಕೆಲ್ ಸೋಲಿಸ್ತೇವೆ ಒಬ್ಬ ಆ್ಯಕ್ಟ್ರು. ಈಗ ಅವ್ನು ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ಅದು ಅವ್ನ ತಪ್ಪು, ಅದು ಬಿಟ್ಟು ಬಾಕಿದು ಯಾವುದೋ ಅವನಲ್ಲ, ಅವ್ನ ಸುತ್ತ ಅವ್ನ ಕೈಯಲ್ಲಿ ಏನೂ ಇರಲ್ಲ. ಸೊ ಆ ಥರ ಲೇಬಲ್ಗಳು ಮಾಡ್ತಾರೆ. ಒಂದು ಐರನ್ ಲೆಗ್ ಅಂತಾರೆ, ಇಲ್ಲ ಒಂದು ಯಾಕಡೆ ರಿಲೀಸ್ ಆಗಲ್ಲ. ಅನುಭವ ಆಗಿದೆ ನನಗೆ. ನನಗೆ ಹೆಂಗೆ ಅಂದರೆ ನನ್ನ ಮೇಲೆ ಸಿಕ್ಕಾಪಟ್ಟೆ ದುರಂಕಾರ ಅವ್ನು ಹ್ಯಾಂಡಲ್ ಮಾಡೋದು ಕಷ್ಟ. ನನ್ಗೆ ಮಾತಾಡಲ್ಲ, ಬೆರೆಯಲ್ಲ. ಅಂದರೆ ಗೊತ್ತಿಲ್ಲದಿರೋರು ಏನು ಮಾತಾಡ್ತಾರೆ, ಆಟಿಟ್ಯೂಡ್ ಇಶ್ಯೂ ಅಂತಾರೆ. ಆ್ಯಂಡ್ ಒಂದು ಕಾಲದಲ್ಲಿ ಏನಾಗೋಯ್ತು, ಒಂದು 3-4 ಸಿನಿಮಾ ಸ್ಕ್ರಿಪ್ಟ್ ವರ್ಕ್ ಮಾಡಿಸಿರೋದೆಲ್ಲ ನಾನು. ಆಮೇಲೆ ಕೆಲವೊಂದು ಸಿನಿಮಾಗಳು ಬೇರೆ ನಮ್ಮವರೇ ಮಾಡಿದ್ರು, ಇಲ್ಲ ಅಂತಲ್ಲ. ಅದಾಯಿತು, ಅದೇನಾಗಬೇಕು ಆಯಿತು. ಬಟ್ ನಾನು ಒಂದು ಸ್ಕ್ರಿಪ್ಟ್ಗೆ ಅಂತ ತೊಡಗಿಸ್ಕೊಂಡು ಕೂತಾಗ, ಅಥವಾ ನನ್ನ ತಂಡ ನಾವೆಲ್ಲ ಇವನ್ನ 4 ಜನ ಇದ್ದೀವಿ, ಕೂರ್ತೀವಿ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಕೂರ್ತೀವಿ. ಸೊ ಇಲ್ಲಿ ನಿಮ್ದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನಂದೊಂದಿರುತ್ತೆ. ನಮ್ದೆಲ್ಲ ಮಾಡಿ ನಿಮ್ಮನ್ನು ಕಾಯ್ತಾ ಕೂತಿರ್ತೀವಿ, ನೀವು ಡೆಲಿವರ್ ಮಾಡಲ್ಲ ಅಂದಾಗ ಅದು ಪ್ರಾಜೆಕ್ಟ್ ಮುಂದುವರಿಯಲ್ಲ. ಸೊ ಮುಂದುವರಿಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಕೋಪದಿಂದ ಏನಾದ್ರು ನಿಮ್ಗೆ ಅಂದರೆ ಮಾತಾಡಿದ್ರೆ, ನಿಮ್ಮಿಂದ ಹಿಂಗೆ ಆಗೋಯ್ತು ಸರ್ ಅಂತಂದರೆ, ಅಥವಾ ಅದು ನಿಲ್ಸ್ಬಿಟ್ರೆ ಆಯ್ತು, ಇನ್ನು ನನಗೂ ನೀವು ಇದಕ್ಕೂ ಸಂಬಂಧ ಇಲ್ಲ, ನೀವು ಏನಾರು ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಬಿಟ್ಕೊಂಡ್ಬಿಟ್ಟಿರ್ತೀನಿ, ನೀವೆಲ್ಲ ಏನೋ ಮಾಡ್ತೀರಾ ಅಂತ. ಅವಾಗ ನೀವು ಆಮೇಲೆ ಹೇಳೋದು, ಅವ್ನು ಸರಿ ಇಲ್ಲ, ಅವ್ನು ಹಾಕೊಂಡ್ರೆ ಬರೀ ಸುಮ್ಮನೆ ಕೆಲಸ ಮಾಡಿಸ್ತಾರೆ, ಅದು ಚಲಾವಣೆ ಬಂದ್ಬಿಡ್ತದೆ. ಅದು ನಂಬ್ಕೊಂಡು ಕೇಳಂದ್ರೆ ಹಿತಾಳಿಕೆಗಳು ಜಾಸ್ತಿ ಅಲ್ಲ ನಮ್ಮಲ್ಲಿ. ಸೊ ಕಂಡವ್ರ ಮಾತನ್ನ ಕೇಳಿ ಬದುಕೋರೇ ಇದ್ದಾಗ ಅಲ್ಲಿ ಒಂದಷ್ಟು ಈ ಥರ ಗಾಸಿಪ್ಗಳು ತುಂಬ ದೊಡ್ಡದಾಗಿ ಓಡಾಡ್ತವೆ. ನಾನು ಹಾಕೊಂಡ್ರೆ ಸಿನಿಮಾ ಮಾಡ್ಸಲ್ಲ, ಹರಟಿ ಯಾಕಾಗುತ್ತೆ. ಈಗ ತಪ್ಪು ನಂದಾದ್ರೆ, ನಾನು ಅಲ್ಲದೇ ಇರೋದನ್ನ ಹೇಳಿದಾಗ, ನಾನು ಅಲ್ಲದೇ ಇರೋದು ನನಗೆ ಹೇಳಿದ್ರು ನಾನು ಕ್ಯಾರೆ ಅನ್ನಲ್ಲ. ಅಂಡ್ ತಪ್ಪು ನನ್ನದಿಲ್ಲದೆ ಅವನು ಯಾರು, ಅವನು ತಪ್ಪಿಗೆ ಈಗ ಸಿಗದೆ ಇರೋ ದ್ರಾಕ್ಷಿ ಹುಳಿ ಅಂದ್ರೆ ದ್ರಾಕ್ಷಿ ಸಮಸ್ಯೆನ ಪಡ್ಕೊಳ್ಳೋದಿರೋ ಅಂತ. ಸೊ ಹಾಗೆ ಅದು ಅಂದರೆ ಈಗ ದೃಷ್ಟಿ ಅಂತ ಸೃಷ್ಟಿ. ಈಗ ನನಗೆ ಅದು ನೋಡಿದಾಗ ಏನೋ ಅನಿಸ್ತು ಅಂದರೆ ಓಕೆ, ಅದು ಅದೇ ಅಂತ ನಂಬೋನು ನಾನೇ. ಅಂದರೆ ಪ್ರತಿಯೊಬ್ಬರು ಹಾಗೇನೆ. ಹಾಗಂತ ಅದೊಂದು ಅದೇ ಸತ್ಯ ಅನ್ನೋ ರೀತಿ ಅದನ್ನ ಪಸರ್ ಮಾಡೋದಿದೆಯಲ್ಲ, ಅದು ಒಂದು ಸ್ವಲ್ಪ ತಪ್ಪು. ಅದು ಯಾರ ಬಗ್ಗೆನೇ ಆಗಲಿ ನಾವು ಅನ್ಯತಾ ಮಾತಾಡಬಾರ್ದು. ನನ್ನ ಕೈಲಿ ಆಯಿತು ಆಗಲಿ ಅಂದರೆ ಆಗಿಲ್ಲ, ಸುಮ್ಮನಿರೋದು ಲೇಸು. ಸೊ ಅದು ಸ್ವಲ್ಪ ಅಚಾಳಿ ಜಾಸ್ತಿ ಅಲ್ಲ. ನನಗೆ ರಾಜ ಹುಲಿ ಕ್ಲಿಕ್ ಆದ್ಮೇಲೆ ಅದು ವಿಲನ್ ಅಲ್ಲ ಪಾತ್ರ, ಒಬ್ಬ ಫ್ರೆಂಡ್ ಉಲ್ಟಾ ಹೊಡಿ. ಸೊ ಆ ಥರದಿಂದ ನೆಕ್ಸ್ಟ್ ಇಲ್ಲ ನೆಗೆಟಿವ್ ಶೇಡ್ ಇರೋ ಪಾತ್ರಗಳನ್ನೇ ಮಾಡಬೇಕು ಅಂತ ನಾನು ಅನ್ಕೊಂಡು, ಅವಾಗ ಮಾಡಲಿಂಗ್ ಬೇರೆ ಮಾಡ್ತಿದ್ದೆ ನಾನು, ರ್ಯಾಂಪ್ ಮಾಡಲ್ ನಾನು. ಸೊ ಸಣ್ಣದಾಗಿ 8 ಪ್ಯಾಕ್ಸ್ ಆ್ಯಪ್ಸ್ ಎಲ್ಲ ಇತ್ತು, ಬೆಳ್ಳಿಗೆ ವೆಲ್ ಗ್ರೂಮ್ಡ್ ಆಗಿರುವೆ, ಹಿಂಗೆ ಚಾಕ್ಲೇಟ್ ಇರೋದಂಗೆ ನಿಂಗೆ ಯಾರಿಗೂ ವಿಲನ್ ಕೊಡ್ತಾರೆ. ಸೊ ಅದಕ್ಕೆ ಸವಾಲಾಗಿ ಒಂದಷ್ಟು ತಯಾರಿ ಮಾಡಿಕೊಂಡು ದಪ್ಪ ಆಗಿ ಗಡ್ಡ ಮೀಸೆ ಬಿಟ್ಟು ಅವತ್ತೇ ಬಿಟ್ಟು ಒಂದು ಗಡ್ಡೆ ಇನ್ನೂ ಸರಿಯಾಗಿ ತೆಗೆಯಕ್ಕಾಗಿಲ್ಲ. ಅದು ಕಂಟಿನ್ಯೂಷನ್ ಸಿನಿಮಾಗಳು ನಡೀತಾನೆ ಇದೆ. ಆ ತಯಾರಿಗೆ ಬಿದ್ದು ಇಲ್ಲ ಇವನು ಒಳ್ಳೆ ವಿಲನ್ ಅಂತ ನಿರೂಪಿಸ್ಕೋಬೇಕು ಅನ್ನೋ ಹಠ. ವಿಲನ್ ಆಗಿ ಗುರುತಿಸ್ಕೊಂಡು ಒಂದಷ್ಟು ಸಿನಿಮಾಗಳು ಮಾಡಿ ಎಲ್ಲ ಅದನ್ನ ಗೆದ್ದ ಮೇಲೆ ಹೀರೋ ಅಥವಾ ಲೀಡರ್ ಪ್ರಮುಖ ಪಾತ್ರಧಾರಿ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡೆ, ಇವನು ವಿಲನ್ಗೆ ಸೂಪರ್ ಗುರು, ಹೀರೋ ಯಾಕೆ ಅವತ್ತು ಹಂಗಂದ್ರೆ ಇವತ್ತು ನೋಡ್ರಿ ಹಿಂಗಂದಿರೋರು ಯಾಕ್ರು ನಿಮ್ಗೆ ಏನೋ ಮಾಡ್ಕೊಂಡು ಹೋಗ್ತೀವಿ ಬಿಡಿ ಅಂದ್ರೆ ಬಿಡಲ್ಲ. ಸೊ ಓಕೆ ಆಯ್ತಲ್ವಾ, ಹಂಗಂದ್ರೆ ಸರಿ ಮಾಡೋಣ, ಅದು ಒಂದು ಚಾಲೆಂಜ್. ಆ್ಯಂಡ್ ವಾಟ್ ಈಸ್ ಲೈಫ್ ವಿದೌಟ್ ಅ ಚಾಲೆಂಜ್? ವಾಟ್ ಈಸ್ ಲೈಫ್? ಈಗ ಬೆರಳು ಮಾಡಿ ತೋರಿಸಿ ಒಬ್ರು ಅನ್ಲಿಲ್ಲ ಅಂದರೆ ನಮಗೆ ಹಠ ಬರೋಲ್ಲ. ಬೈದವರನ್ನ ಬಂಧುಗಳೆಂಬೆ ಅನ್ನಂಗೆ.
ಸೊ ಅನ್ನಿ ಇನ್ನೊಂದಷ್ಟು ನಮಗೂ ಅದ್ರ ಮೇಲೆ ನಾವು ಫೀಡ್ ಮಾಡ್ತೀವಿ.